ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಈ ಪ್ರಶ್ನೆ ಎಲ್ಲರ ಮನಸ್ಸಿಗೂ ಬಂದಿರುತ್ತೆ. ಯಾವ ಪ್ರಶ್ನೆ ಹಾಗಾದರೆ ಅದು ಅಂದರೆ, ನಾವು ಪ್ರತಿದಿನ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ, ಎಷ್ಟೊಂದು ದೇವಾಲಯಗಳಿಗೆ ಹೋಗಿ ಬರ್ತೀವಿ, ಹಾಗೆ ಎಷ್ಟೊಂದು ಮಂತ್ರಗಳನ್ನು ಹೇಳ್ತೀವಿ, ಎಷ್ಟೊಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಎಷ್ಟೊಂದು ಹೋಮ ಹವನಾದಿಗಳನ್ನು ಮಾಡ್ತೀವಿ. ಆದರೂ ನಮ್ಮ ಕಷ್ಟಗಳು ಯಾಕೆ ಕಡಿಮೆ ಆಗ್ತಾ ಇಲ್ಲ? ಹಾಗಾದರೆ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತಾ ಇಲ್ವಾ? ಅಥವಾ ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾರಾ? ಹೀಗೆ ಈ ಥರ ನೂರಾರು ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಆಗಾಗ ಬಂದು ಹೋಗ್ತಿರ್ತವೆ. ನಿಜ ತಾನೇ? ಇದು ಸಾಧಾರಣವಾಗಿ ಎಲ್ಲರ ಅನುಭವ ಆಗಿರುತ್ತೆ. ಒಮ್ಮೆಯಾದರೂ ಕೂಡ ಇಂಥ ಅನುಭವ, ಇಂಥ ಪ್ರಶ್ನೆಗಳು ನಮಗೆ ನಾವು ಕೇಳ್ಕೊಳ್ತಾನೆ ಇರ್ತೀವಿ ಅಲ್ವಾ? ಈಗ ಒಂದು ಬೀಜವನ್ನು ನೆಟ್ಟ ತಕ್ಷಣ ಅದು ಮರ ಬೆಳೆಯೋದಿಲ್ಲ ಅಲ್ವಾ? ಬೀಜವನ್ನು ಭೂಮಿಗೆ ಹಾಕಿದ ತಕ್ಷಣ ಅದು ತಕ್ಷಣ ಮರ ಆಗೋದಿಲ್ಲ. ಮೊದಲು ಅದು ಮಣ್ಣಿನೊಳಗೆ ಕಾಣದಂತೆ ಬೇರು ಬಿಡುತ್ತೆ. ಯಾರಿಗೂ ಕಾಣೋದಿಲ್ಲ ಅಲ್ಲಿ ಒಳಗಡೆ ಪ್ರಕ್ರಿಯೆ ಏನು ನಡೀತಾ ಇದೆ ಅಂತ ಅಲ್ವಾ? ಹೊರಗಿನಿಂದ ನೋಡಿದವರಿಗೆ ಏನು ಅಲ್ಲಿ ನಡೀತಾ ಇದೆ ಅನ್ನೋದು ಒಂದು ಸ್ವಲ್ಪ ಕೂಡ ಗೊತ್ತಾಗಲ್ಲ. ಆದರೆ ಒಳಗೆ ದೊಡ್ಡ ಬದಲಾವಣೆ ನಡೀತಾನೆ ಇರುತ್ತೆ. ಅದು ನಮಗೆ ಕಣ್ಣಿಗೆ ಕಾಣ್ತಾ ಇರಲ್ಲ. ಹಾಗೆಯೇ ನಮ್ಮ ಪ್ರಾರ್ಥನೆಯೂ ಕೂಡ, ನಾವು ಇವತ್ತು ಪ್ರಾರ್ಥನೆ ಮಾಡಿದರೆ ದೇವರು ಅದೇ ಕ್ಷಣದಲ್ಲಿ ಉತ್ತರ ಕೊಡಲೇಬೇಕು ಅನ್ನೋ ನಿಯಮ ಇಲ್ಲ ಅಲ್ವಾ? ಕೆಲವೊಮ್ಮೆ ದೇವರು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ಮೊದಲು ನಮ್ಮ ಮನಸ್ಸನ್ನೇ ಬಲಪಡಿಸುತ್ತಾರೆ. ಒಂದು ಚಿಕ್ಕ ಮಗು ಪ್ರತಿದಿನ ಚಾಕ್ಲೇಟ್ ಕೇಳ್ತಾ ಇರುತ್ತೆ. ತಾಯಿ ಆ ಮಗುವನ್ನು ತುಂಬ ಪ್ರೀತಿಸ್ತಾ ಇರ್ತಾಳೆ. ಆದರೆ ಪ್ರತಿದಿನ ಚಾಕ್ಲೇಟ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಯಾಕಂದರೆ ಮಗುವಿನ ಆರೋಗ್ಯ ಮುಖ್ಯವಾಗಿರುತ್ತೆ ಅಲ್ವಾ? ಆದರೆ ಮಗುವಿಗೆ ಆ ಕ್ಷಣದಲ್ಲಿ ಅರ್ಥ ಆಗೋದಿಲ್ಲ. ಆದರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ, ದಿನ ಚಾಕ್ಲೇಟ್ ತಿಂದರೆ ಮಗುವಿನ ಆರೋಗ್ಯ ಹಾಳಾಗುತ್ತೆ ಅಂತ. ಹಾಗೆಯೇ ದೇವರು ನಮ್ಮನ್ನು ಪ್ರೀತಿಸಿದ ಕಾರಣಕ್ಕೆ ಕಾಯಿಸೋದಿಲ್ಲ, ನಮಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ತಡ ಮಾಡ್ತಿರ್ಬೋದು ಅಷ್ಟೇ. ಇನ್ನು ಮಹಾಭಾರತದಲ್ಲಿ ಪಾಂಡವರು ಧರ್ಮದ ಮಾರ್ಗದಲ್ಲೇ ನಡೆದರು. ಆದರೂ ಅವರಿಗೆ ಅರಣ್ಯವಾಸ, ಅವಮಾನ, ಕಷ್ಟಗಳು ಬಂದವು ಅಲ್ವಾ? ಹಾಗಾದರೆ ದೇವರು ಅವರನ್ನು ಮರೆತು ಬಿಟ್ಟಿದ್ರಾ? ಖಂಡಿತ ಇಲ್ಲ. ಸರಿಯಾದ ಸಮಯ ಬಂದಾಗ ಶ್ರೀಕೃಷ್ಣನೇ ಅವರ ಜೊತೆ ನಿಂತಿದ್ರು ಅಲ್ವಾ? ಕಷ್ಟ ತಡವಾಗಬಹುದು, ಆದರೆ ದೇವರ ನ್ಯಾಯ ಮಾತ್ರ ಎಂದಿಗೂ ತಡವಾಗೋದಿಲ್ಲ. ಇನ್ನು ರಾಘವೇಂದ್ರ ಸ್ವಾಮಿಗಳ ಜೀವನವನ್ನೇ ತೆಗೆದುಕೊಳ್ಳೋಣ. ನೋಡಿ, ಅವರ ಜೀವನದಲ್ಲಿ ಎಷ್ಟು ಬಡತನ ಇತ್ತು, ಕಷ್ಟಗಳಿದ್ದು, ಬಡತನ ಇತ್ತು. ಆದರೂ ಅವರು ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಎಂದೂ ಕಳ್ಕೊಂಡಿಲ್ಲ ಅಲ್ವಾ? ಇಂದು ಕೋಟ್ಯಾಂತರ ಜನರು ಅವರನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಇದರಿಂದ ಏನು ನಮಗೊಂದು ಪಾಠ ಸಿಗುತ್ತೆ ಅಂದರೆ, ಕಷ್ಟಗಳು ದೇವರನ್ನು ನಮ್ಮನ್ನು ಕೈ ಬಿಟ್ಟಿದ್ದಾರೆ ಅನ್ನೋ ಗುರುತು ಅಲ್ಲ, ಖಂಡಿತ ಅಲ್ಲ. ಕೆಲವೊಮ್ಮೆ ಅದು ನಮ್ಮನ್ನು ಇನ್ನೂ ದೊಡ್ಡ ಆಶೀರ್ವಾದಕ್ಕೆ ಸಿದ್ಧಗೊಳಿಸುವ ಹಂತವಾಗಿರುತ್ತೆ. ಹಾಗೆಯೇ ದೇವರು 3 ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಯಾವುದಂದರೆ, ಮೊದಲನೇದಾಗಿ ಹೌದು, ನಿನಗೆ ಈಗ ಸರಿಯಾದ ಸಮಯ ಬಂದಿದೆ ಅನ್ನೋದು. ಇನ್ನು ಎರಡನೇದಾಗಿ ಇಲ್ಲ ಇಲ್ಲ ಇನ್ನೂ ಬೇಡ, ಸ್ವಲ್ಪ ತಾಳ್ಮೆ ಬೇಕು ಅನ್ನೊಂದು ಎರಡನೇದಾಗಿ ತಾಳ್ಮೆ ಬೇಕು ಅಂತ. ಇನ್ನು ಮೂರನೇದಾಗಿ ಇದಕ್ಕಿಂತ ಉತ್ತಮವಾಗಿತ್ತು, ಇನ್ನೂ ನಿನಗಾಗಿ ಕಾದಿದೆ ಅಂತ. ಅದು ಮೂರನೇದಾಯಿತು. ಸೊ ಇದಕ್ಕಿಂತ ಉತ್ತಮವಾಗಿದ್ದು ಇನ್ನೂ ನಿನಗೆ ಕಾದಿದೆ, ವೇಟ್ ಮಾಡಬೇಕು ಅಂತ. ಇನ್ನು ಹಾಗೆ ನಾವು ಬಯಸಿದ್ದೆಲ್ಲ ಒಂದು ವೇಳೆ ಸಿಕ್ಕಿದ್ದಿದ್ರೆ ಬಹುಶಃ ಇಂದು ನಾವು ದೇವರನ್ನು ಹುಡುಕ್ತಾನೆ ಇರಲಿಲ್ಲ ಅಲ್ವಾ? ದೇವರನ್ನು ನೆನೀತಾನೂ ಇರಲಿಲ್ಲ ನಾವು. ಇಂದು ನಾವು ನೀವು ಕಷ್ಟದಲ್ಲಿದ್ದೀವಿ ಅಂದರೆ, ಅಥವಾ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇಲ್ಲ, ಅಥವಾ ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ ಅಂತಂದರೆ, ಒಂದು ವಿಷಯ ಮಾತ್ರ ನೆನಪಿನಲ್ಲಿಡಬೇಕು. ದೇವರು ಮೌನವಾಗಿದ್ದಾರೆ ಅಂದರೆ ಅವರು ದೂರವಾಗಿದ್ದಾರೆ ನಮ್ಮಿಂದ ಅಂತ ಅರ್ಥ ಅಲ್ಲ. ಅಥವಾ ನಮ್ಮ ಮೊರೆಯನ್ನು ಕೇಳ್ತಾ ಇಲ್ಲ, ಅಥವಾ ನಮ್ಮ ಅಳುಲನ್ನು ಕೇಳ್ತಾ ಇಲ್ಲ, ನಮ್ಮ ಹಣೆ ಬರಹವೇ ಇಷ್ಟು ಅಂತ ನೊಂದುಕೊಳ್ಳೋದು ಖಂಡಿತ ಬೇಡ. ಬಹುಶಃ ನಿಮ್ಮ ಕಥೆಯ ಅತ್ಯಂತ ಸುಂದರ ಅಧ್ಯಾಯವನ್ನು ಬರಿತಾ ಇರ್ಬೋದಲ್ವ? ಆದ್ದರಿಂದ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ. ಹಾಗೆ ಪ್ರಾರ್ಥನೆಯನ್ನು ಕೂಡ ನಿಲ್ಲಿಸೋದು ಬೇಡ, ತಾಳ್ಮೆಯನ್ನು ಕೂಡ ಕಳ್ಕೊಳ್ಳೋದು ಬೇಡ. ದೇವರು ತಡ ಮಾಡಬಹುದು, ಆದರೆ ಖಂಡಿತ ನಮ್ಮನ್ನು ದೂರ ಮಾಡೋದಿಲ್ಲ. ಹಾಗೆ ನಮಗೆ ಏನು ಬೇಕು ಅದು ಆ ಕಾಲಕ್ಕೆ ದೊರೆಯುತ್ತೆ.
ಹಾಗೆ ದೇವರು ನಮ್ಮ ಪೂಜೆಯ ಪ್ರಮಾಣವನ್ನು ಮಾತ್ರ ನೋಡೋದಿಲ್ಲ. ಇದು ತುಂಬ ಮುಖ್ಯವಾದ ವಿಷಯ. ಆ್ಯಕ್ಚುಲಿ ದೇವರನ್ನು ನಾವು ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಹೃದಯ ಎಷ್ಟು ಶುದ್ಧವಾಗಿರಬೇಕು ಅಲ್ವಾ? ನಮ್ಮ ಹೃದಯದ ಪರಿಶುದ್ಧತೆಯನ್ನು ದೇವರು ಖಂಡಿತ ನೋಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಗಂಟೆಗಟ್ಟಲೆ ಪೂಜೆ ಮಾಡಿದ್ರು ನಮ್ಮ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಅಹಂಕಾರ, ಸುಳ್ಳು ಅಥವಾ ಇನ್ನೊಬ್ಬರಿಗೆ ಕೆಡುಕು ಬಯಸೋ ಭಾವನೆ ತುಂಬಿದರೆ ಆ ಪೂಜೆಯ ನಿಜವಾದ ಅರ್ಥವೇ ಕಡಿಮೆಯಾಗಿ ಹೋಗುತ್ತೆ. ಸೊ ಆವಾಗ ನಾವು ಎಷ್ಟು ದೇವಾಲಯಗಳನ್ನು ಸುತ್ತಿದರೂ ಕೂಡ ಅದು ಯಾವ ಪ್ರಯೋಜನಕ್ಕೂ ಬಾರದು. ಯಾಕಂದರೆ ದೇವರಿಗೆ ಹೂವಿಗಿಂತ ಹೃದಯ ಮುಖ್ಯ, ದೀಪಕ್ಕಿಂತ ದಯೆ ಮುಖ್ಯ, ಹಾಗೆ ನೈವೇದ್ಯಕ್ಕಿಂತ ನಿಷ್ಕಪಟ ಮನಸ್ಸು ಮುಖ್ಯ. ನಾವು ದೇವರ ಮುಂದೆ ನಿಂತಾಗ ಕೈಗಳು ಮಾತ್ರ ಜೋಡಿಸಿದ್ರೆ ಸಾಕಾಗೋದಿಲ್ಲ, ಮನಸ್ಸನ್ನು ಜೋಡಿಸಲೇಬೇಕಾಗುತ್ತೆ. ಪ್ರತಿದಿನ ದೇವರನ್ನು ಪೂಜಿಸುವ ಮೊದಲು 1 ನಿಮಿಷ ನಮ್ಮ ಮನಸ್ಸನ್ನೇ ನಾವು ಕೇಳ್ಕೋಬೇಕು. ಏನು ಕೇಳ್ಕೋಬೇಕು? ಹಾಗಾದರೆ ನಾವು ಯಾರಿಗಾದರೂ ನೋವು ಕೊಟ್ಟಿದ್ದೀವಾ? ಯಾರ ಮೇಲಾದರೂ ನಾವು ದ್ವೇಷ ಇಟ್ಕೊಂಡಿದ್ದೀವಾ? ಅಥವಾ ನನ್ನ ಮಾತಿನಿಂದ ಯಾರಿಗಾದರೂ ಕಷ್ಟ ಆಗಿದೆಯಾ? ಹೀಗೆ ಈ ಪ್ರಶ್ನೆಗಳಿಗೆ ನಮಗೆ ನಾವೇ ಉತ್ತರವನ್ನು ಹುಡುಕಬೇಕು. ನಮಗೆ ನಾವೇ ಈ ಪ್ರಶ್ನೆಗಳನ್ನು ಕೇಳ್ಕೋಬೇಕು, ಅವಲೋಕನ ಮಾಡಬೇಕು. ನಮ್ಮ ಹೃದಯವನ್ನು ಸ್ವಲ್ಪವಾಗಿ ಶುದ್ಧ ಮಾಡ್ಕೊಳ್ತಾ ಹೋಗಬೇಕು. ಯಾಕಂದರೆ ಪರಿಶುದ್ಧ ಹೃದಯದಿಂದ ಮಾಡಿದ ಒಂದೇ ಒಂದು ಪ್ರಾರ್ಥನೆ 100 ಆಚರಣೆಗಳಿಗಿಂತಲೂ ಹೆಚ್ಚು ಶಕ್ತಿಯುತವಾಗಿದೆ. ದೇವರು ಇವತ್ತು ಮೌನವಾಗಿದ್ದಾರೆ, ನಮ್ಮ ಕರೆಯನ್ನು ಕೇಳ್ತಾ ಇಲ್ಲ ಅಂದರೆ ಅವರು ದೂರವಾಗಿದ್ದಾರೆ ಅಂತ ಅರ್ಥನೇ ಅಲ್ಲ. ದೇವರು ಕೇವಲ ನಮ್ಮ ಕೈಯಲ್ಲಿರುವ ಹೂವನ್ನು ಮಾತ್ರ ನೋಡೋದಿಲ್ಲ, ನಮ್ಮ ಹೃದಯದಲ್ಲಿ ಏನಿದೆ ಅನ್ನೋದನ್ನು ಕೂಡ ನೋಡ್ತಾರೆ. ದೇವರಿಗೆ ನಾವು ಹೇಳೋ ಪ್ರತಿಯೊಂದು ಮಂತ್ರವೂ ಕೇಳುತ್ತೆ, ಆದರೆ ಅದಕ್ಕಿಂತ ಮೊದಲು ನಮ್ಮ ಮನಸ್ಸಿನ ಪ್ರತಿಯೊಂದು ಭಾವನೆಯೂ ಕೂಡ ಅವರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಪೂಜೆ ಮಾಡುವ ಮೊದಲು ದೇವರ ಕೋಣೆಯನ್ನು ಸ್ವಚ್ಛ ಮಾಡುವುದು ಮಾತ್ರವಲ್ಲ, ನಮ್ಮ ಹೃದಯವನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳೋಣ. ಹೃದಯವನ್ನು ಸ್ವಚ್ಛ ಮಾಡಿಕೊಂಡು ದೇವರ ಪೂಜೆ ಅಥವಾ ಮಂತ್ರಗಳು ಅಥವಾ ದೇವರ ಒಂದು ಪ್ರಾರ್ಥನೆ ಮಾಡಿದರೆ ಖಂಡಿತ ದೇವರು ನಮಗೆ ಅತಿ ಹತ್ತಿರವಾಗ್ತಾ ಹೋಗ್ತಾನೆ, ತುಂಬ ಸ್ನೇಹದಿಂದ ನಮ್ಮ ಜೊತೆ ಬರ್ತಾನೆ ಅನ್ನೋದೇ ಸತ್ಯ. ದೇವರ ಬಾಗಿಲಿಗೆ ಹೋಗೋ ದಾರಿ ಕಾಲಿನಿಂದ ಅಲ್ಲ, ಶುದ್ಧ ಹೃದಯದಿಂದ ಹೋಗಬೇಕು ಅಲ್ವಾ? ದೇವರ ಆಶೀರ್ವಾದ ಪಡೆಯಲು ದೊಡ್ಡ ಪೂಜೆಗಳು ಕೂಡ ಬೇಕಾಗಿಲ್ಲ. ಹೌದು, ದೊಡ್ಡ ಮನಸ್ಸು ಬೇಕು. ಕೆಲವರು ನೋಡಿ ಪೂಜೆಯನ್ನು ಮಾಡೋದಿಲ್ಲ. ಅವರು ಆ್ಯಕ್ಚುಲಿ ಅಂದರೆ ನಾಸ್ತಿಕರ ಥರನೇ ಇರ್ತಾರೆ ನೋಡೋದಕ್ಕೆ, ಆದರೆ ಒಳ್ಳೆಯ ಮನಸ್ಸನ್ನು ಬೆಳೆಸ್ಕೊಂಡಿರ್ತಾರೆ, ಹೃದಯವಂತರು ಇರ್ತಾರೆ. ನಾವು ಹೇಳ್ತೀವಿ, ನೋಡು ಅವರು ಏನೂ ಪೂಜೆ ಮಾಡಲ್ಲ, ಏನೂ ಇದು ಮಾಡಲ್ಲ, ಯಾವ ದೇವಾಲಯಕ್ಕೂ ಹೋಗಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿದ್ದಾರೆ ಅಂತಲ್ವ? ಅದಕ್ಕೆ ಕಾರಣ ಇಷ್ಟೇ, ಅವರು ಪೂಜೆ ಮಾಡದಿರಬಹುದು, ಆದರೆ ದೇವರಿಗೆ ಅವರ ಆ ಮನುಷ್ಯನ ಮನಸ್ಸು ಅಥವಾ ಅವರ ಹೃದಯ ತುಂಬ ಹತ್ತಿರವಾಗಿರುತ್ತೆ ಅಂತ. ಯಾಕಂದರೆ ಮನಸ್ಸಿನಲ್ಲಿ ತುಂಬ ಒಳ್ಳೆಯವರಾಗಿರ್ತಾರೆ ಅವರು ಅಲ್ವಾ? ಮನಸ್ಸು ತುಂಬ ಒಳ್ಳೆಯದಿರಬೇಕು. ಅದು ಮನಸ್ಸು ಒಳ್ಳೆಯದಿದ್ದರೆ ಮಾತ್ರ ದೇವರು ನಮ್ಮ ಎಲ್ಲ ಪೂಜೆಗಳನ್ನು ಬೇಗನೆ ಸ್ವೀಕಾರ ಮಾಡ್ತಾನೆ. ದೇವರಿಗೆ ನಮ್ಮ ಧ್ವನಿ ಕೇಳಿಸೋದಕ್ಕಿಂತ ಮೊದಲು ನಮ್ಮ ಹೃದಯದ ಸತ್ಯ ಗೊತ್ತಿರುತ್ತೆ. ನಾವು ಏನು ಎತ್ತ ಅನ್ನೋದು ಪರಮಾತ್ಮನಿಗೆ ಮುಂಚೆನೇ ಗೊತ್ತಿರುತ್ತೆ. ಎಲ್ಲವನ್ನು ಅರಿತುಕೊಳ್ಳುವ ಅವನು ಅಲ್ವಾ? ಎಲ್ಲವೂ ಕೂಡ ಅವನಿಗೆ ಗೊತ್ತಿರುತ್ತೆ. ಸೊ ಇವತ್ತು ರಾತ್ರಿ ಮಲಗೋ ಮೊದಲು ದೇವರ ಬಳಿ ಏನನ್ನೂ ಕೇಳೋದು ಬೇಡ, 1 ನಿಮಿಷ ಮಾತ್ರ ಹೇಳಬೇಕು, ದೇವರೇ ನನ್ನ ಮನಸ್ಸನ್ನು ಒಳ್ಳೆಯದಾಗಿರಿಸುವ ಶಕ್ತಿ ಕೊಡು. ಈ ಒಂದು ಪ್ರಾರ್ಥನೆ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನೇ ಹೊಂದಿರಬಹುದು ಅಲ್ವಾ? ಸೊ ಇದುವರೆಗೂ ನಾವು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ಅಥವಾ ದೇವರು ನಮ್ಮ ಕೂಗನ್ನು, ನಮ್ಮ ಅಳಲನ್ನೇ ಕೇಳ್ತಾ ಇಲ್ಲ. ಎಷ್ಟು ದೇವಾಲಯಗಳಿಗೆ ಹೋಗ್ತೀವಿ, ಎಷ್ಟು ಪೂಜೆಯನ್ನು ಮಾಡ್ತೀವಿ, ಆದರೂ ಕೂಡ ಫಲ ಸಿಗ್ತಾ ಇಲ್ಲ ಅಂತ ಖಂಡಿತ ನೊಂದುಕೊಳ್ಳೋದು ಬೇಡ. ದೇವರು ತಡ ಮಾಡ್ತಾನೆ ಅಂದರೆ ನಮ್ಮನ್ನು ಮೊದಲು ತಿದ್ದೋದಕ್ಕೆ ನೋಡ್ತಾನೆ. ಅಂದರೆ ನಮ್ಮ ಮನಸ್ಸನ್ನು ಮೊದಲು ಪರಿಶುದ್ಧ ಮಾಡಲಿಕ್ಕೆ ನೋಡ್ತಾರೆ. ಯಾಕೆಂದರೆ ದೇವರಿಗೆ ನಮ್ಮ ಪರಿಶುದ್ಧ ಮನಸ್ಸು ಬೇಕು. ನಮ್ಮಲ್ಲಿರುವ ಎಲ್ಲ ಕೆಟ್ಟ ಗುಣಗಳನ್ನು ನಾಶ ಮಾಡ್ತಾ ಹೋಗ್ತಾರೆ. ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಕಾಲಾವಕಾಶ ಖಂಡಿತ ತಗೊಳ್ತಾರೆ ಅಲ್ವಾ? ಸೊ ನಮ್ಮನ್ನು ನಾವು ಮೊದಲು ಶುದ್ಧ ಮಾಡ್ಕೊಳ್ಳೋಣ. ಆನಂತರ ಯಾವುದೇ ಪೂಜೆ ಆದರೂ ಕೂಡ ಅದು ಖಂಡಿತ ಫಲ ನೀಡುತ್ತೆ.
ದೇವರು ತಡ ಮಾಡಿದ್ದಕ್ಕೆ ಖಂಡಿತ ಬೇಜಾರು ಮಾಡ್ಕೊಳ್ಳೋದು ಬೇಡ. ಅಥವಾ ನಾವು ನೂರಾರು ದೇವಾಲಯಗಳಿಗೆ ಹೋದರೂ, ಎಷ್ಟೊಂದು ದೇವಾಲಯಗಳು ಹೋದರೂ ಫಲ ಸಿಗ್ತಿಲ್ವಲ್ಲಪ್ಪ ಚಿಂತೆಯನ್ನು ಕೂಡ ಮಾಡೋದು ಬೇಡ. ಖಂಡಿತ ಫಲ ಸಿಗುತ್ತೆ ಅಲ್ವಾ. ಸೊ ದೇವರು ನಂಬಿಕೆಯಿಂದ ಇರೋಣ. ಹಾಗೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಮೊದಲು ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಮೊದಲು ದೂರ ಮಾಡಿಕೊಂಡು ಆನಂತರ ಪ್ರಭುವಿನಲ್ಲಿ ಅಥವಾ ದೇವರಲ್ಲಿ ಶರಣಾಗತಿಯಾದರೆ ಆ ದೇವರು ಎಂದೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.